ಜಾಗರಣೆ ಧ್ಯಾನ ಪ್ರಯೋಗ ಸ್ವಯಂನ ಯಾವ ರೀತಿ ನಾವು ಎಚ್ಚರಿಸೋದು. ಮೊದಲಿಗೆ ನಾವು ಮೈಂಡ್ನ ರಿಲ್ಯಾಕ್ಸ್ ಮಾಡೋಣ. ಯಾಕೆಂದರೆ ವಿಚಾರ ಬಂದು ಡಿಸ್ಟರ್ಬ್ ಮಾಡುತ್ತೆ, ನಮ್ಮ ಧ್ಯಾನನ ಎಳಿತದೆ. ನಾವು ಯಾವ ಆಸನದಲ್ಲಿ ಕುಳಿತಿದ್ದೀವೋ ಅದು ಓಕೆ, ಶರೀರ ಸ್ಥಿರ ಆಗಿರಲಿ. ಯಾವ ರೀತಿ ಅಂದರೆ ಮನೇಲಿ ಏನು ವಸ್ತು ಇಡ್ತೀವೋ ಆ ರೀತಿ ಮಲ್ಕೊಂಡಿದ್ರೆ ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ಯಾಕೆಂದರೆ ನಮ್ಮ ಅವೇರ್ನೆಸ್ ಪ್ರಜ್ಞೆ ಏನಿದೆ ಈ ಶರೀರದಲ್ಲಿ ಸಿಕ್ಕಾಕೊಂಡಿದೆ. ನಾವು ಈ ಶರೀರನ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಶರೀರದಿಂದ ಆ ಕಡೆ ನಮ್ಮ ಪ್ರಜ್ಞೆ ಹೋಗ್ತಾ ಇಲ್ಲ. ನಾವು ನಮ್ಮ ಪ್ರಜ್ಞೆನ ಹೇಗೆ ಮೇಲೆಬ್ಸೋದು? ಸ್ವಲ್ಪ ಹೊತ್ತು ಶರೀರನ ಅದ್ರ ಪಾಡಿಗೆ ಅದು ಬಿಡುವ ಪ್ರಯತ್ನ ಮಾಡೋಣ. ಶರೀರ ಆಲ್ರೆಡಿ ಬೇರೆ ಇದೆ, ಆದರೆ ನಾವು ಹಿಡಿದುಕೊಂಡಿದ್ದೀವಿ. ಸ್ವಲ್ಪ ಸಜೆಷನ್ ಕೊಟ್ಟು ಬಿಡಿಸ್ಕೊಳ್ಳೋಣ. ಶರೀರದ ಒಳಗಡೆ ಏನಿದೆ, ಅವೇರ್ನೆಸ್ ಏನಿದೆ, ಹೇಗೆ ಬಿಡಿಸ್ಕೊಳ್ಳೋದು ಒಳಗಡೆಯಿಂದ ಅನುಭವ ಮಾಡಿ. ಈ ಶರೀರ ನನಗಿಂತ ಭಿನ್ನ ಅನ್ನೋ ಅನುಭವ ಮಾಡಿ. ಸೂಚನೆ ಕೊಡಿ. ಈ ಶರೀರದಿಂದ ನನ್ನ ಹಿಡಿತ ಸಡಿಲ ಆಗ್ತಾಯಿದೆ, ಈ ಅನುಭವನ ಮಾಡಿ. ಒಳಗಡೆಯಿಂದ ಹೇಗಿದೆಯೋ ಹಾಗೆ ಬಿಡಿ. ಏನು ಬಿಗಿ ಇದೆ ಅದನ್ನು ಸಡಿಲವಾಗಿ ಬಿಡಿ. ಗಟ್ಟಿ ಹಿಡಿದುಕೊಳ್ಳುವ ಪ್ರಯತ್ನ ಬೇಡ. ಗಟ್ಟಿ ಹಿಡಿದುಕೊಳ್ಳಿಕ್ಕೆ ಪ್ರಯತ್ನ ಬೇಕು, ಬಿಡಲಿಕ್ಕೆ ಏನು ಬೇಡ. ಸಡಿಲಗೊಳಿಸಿ ದೇಹನ. ಮುಷ್ಟಿ ಹಿಡ್ಕೊಂಡ್ರೆ ಅದು ಬಿಟ್ಟಾಗ ಯಾವ ರೀತಿ ಸಡಿಲ ಆಗುತ್ತೋ ಆ ರೀತಿ ಶರೀರಕ್ಕೆ ಬಲ ಕೊಡುವುದನ್ನು ಬಿಡಿ. ಆವಾಗ ಶರೀರ ಶಾಂತ ಆಗುತ್ತೆ. ಶರೀರ ಶಾಂತ ಆಗ್ತಾಯಿದೆ, ಸಡಿಲ ಆಗ್ತಾಯಿದೆ. ನಮ್ಮ ಅವೇರ್ನೆಸ್ನ ಒಂದು ಕಡೆ, ಶರೀರನ ಒಂದು ಕಡೆ ಮಾಡಬೇಕೀಗ ನಾವು. ಶರೀರ ಸಡಿಲ ಆಗ್ತಾಯಿದೆ, ಶಾಂತ ಆಗುವ ಅನುಭವ ಮಾಡಿ. ನಮ್ಮ ಮನಸ್ಸು ಸಹ, ಅದರಲ್ಲಿರುವ ಯೋಚನೆ ಅದು ಶರೀರದ ಭಾಗ. ಶ್ವಾಸದ ಸಂಬಂಧ ಶರೀರದ ಜೊತೆ ಇದೆ, ಅದನ್ನು ಅದರ ಪಾಡಿಗೆ ಬಿಟ್ಟುಬಿಡಿ. ಶ್ವಾಸ ನಡೆಸೋದು ಶರೀರದ ಕೆಲಸ, ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ. ಶ್ವಾಸದ ಮೇಲಿನ ಗಮನ ಬಿಡಿ. ಏನಾಗಲ್ಲ. ನಾವು ರಾತ್ರಿ ಮಲಗಿದಾಗ ಶ್ವಾಸ ಆಟೋಮೆಟಿಕ್ಕಾಗಿ ಹೇಗೆ ನಡೀತದೋ ಹಾಗೆ ನಡೀತದೆ. ದೇಹದ ಕೆಲಸ ಉಸಿರಾಟ ನಡೆಸೋದು, ಮನಸ್ಸಿನ ಕೆಲಸ ಯೋಚನೆನ ಉತ್ಪತ್ತಿ ಮಾಡೋದು. ಹಾಗಾಗಿ ಅವು ಅದ್ರ ಪಾಡಿಗೆ ಮಾಡಲಿ, ಅದನ್ನು ಬಿಟ್ಟುಬಿಡಿ. ನಾವು ಶ್ವಾಸದಲ್ಲಿ, ಮನಸ್ಸಲ್ಲಿ ಏನು ಸಿಕ್ಕಾಕ್ಕೊಂಡಿದ್ದೀವಿ ಅದರಿಂದ ಹೊರಗಡೆ ಬನ್ನಿ. ನಾವು ಸಣ್ಣ ವಿಚಾರ ಬಂತು ಅದರಿಂದ ಹೋಗ್ತಾ ಇದ್ದೀವಿ. ನಾವು ರಾತ್ರಿ ಮಲಗಿದ್ದಾಗ ಕನಸು ಬೀಳ್ತೇವೆ, ಅದರಿಂದ ಏನಾದರೂ ವ್ಯತ್ಯಾಸ ಆಗತ್ತಾ? ಆಗಲ್ಲ. ಹಾಗಾಗಿ ವಿಚಾರದ ಪ್ರಶಂಸೆ ಮಾಡೋದು, ದಮನ ಮಾಡೋದು, ಇವೆರಡೂ ವಿಚಾರದ ಜೊತೆ ನಾವು ಜೋಡಿಸಿದಾಗ ಆಗುತ್ತೆ. ಹಾಗಾಗಿ ಯಾವುದಕ್ಕೂ ಪ್ರಚೋದನೆ ಕೊಡಬೇಡಿ, ಪ್ರಶಂಸೆ ಮಾಡಬೇಡಿ, ದಮನನೂ ಮಾಡಬೇಡಿ. ದೇಹ ಶಾಂತ ಇದೆ. ವಿಚಾರಕ್ಕೆ ಮಹತ್ವ ಕೊಟ್ಟಿಲ್ಲ, ದಮನ ಮಾಡಿಲ್ಲ ಅಂದರೆ ವಿಚಾರನೂ ಶಾಂತ ಆಗುತ್ತೆ. ಮನಸ್ಸಲ್ಲಿ ವಿಚಾರನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವ ಜಂಜಾಟ ಬಿಟ್ಬಿಡಿ. ಕಂಟ್ರೋಲ್ ಮಾಡಿ ಏನು ಮಾಡ್ತೀರಾ? ಉಸಿರಾಟ ನಡೀತಾ ಇದೆ, ಶ್ವಾಸನ ಕಂಟ್ರೋಲ್ ಮಾಡ್ತೀನಿ ಅಂತ ಮಾಡಿ ಏನು ಮಾಡ್ತೀರಾ? ಅವು ಅದ್ರ ಪಾಡಿಗೆ ಆಗ್ತಾ ಇರಲಿ.
ನಿಧಾನವಾಗಿ ಶರೀರದಲ್ಲಿ, ಮೈಂಡಲ್ಲಿ, ಶ್ವಾಸದಲ್ಲಿ ಬಂದಿಯಾಗಿರುವ ಅವೇರ್ನೆಸ್ನ ಹೇಳ್ಕೊಳ್ಳಿ. ನಮ್ಮ ಪ್ರಜ್ಞೆ ನಮ್ಮ ಹತ್ತಿರ ಬಂದಾಗ ನಾವು ಎಚ್ಚರ ಆಗ್ತೀವಿ. ನಮ್ಮ ಪ್ರಜ್ಞೆ ಹೊರಗಡೆ ಬಂದಿಯಾಗಿತ್ತು, ದೇಹದಲ್ಲಿ, ಮನಸ್ಸಲ್ಲಿ ಓಡಾಡ್ತಾ ಇತ್ತು. ಈಗ ಅದು ನಮ್ಮ ಹತ್ರ ಬಂದಿದೆ. ಈ ರೀತಿ ಅವೇರ್ನೆಸ್ಸಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ.